ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ ಚಳಪು. ನ್ಯೂಸ್18ಗೆ ಸ್ವಾಗತ. ನ್ಯೂಸ್18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ರಾಜ್ಯದಲ್ಲಿ ಅಣು ವಿದ್ಯುತ್ ಸ್ಥಾವರ ಒಂದು ಕಡೆ ಇದೆ, ಆದರೆ ರಾಜ್ಯದಲ್ಲಿ ಮತ್ತೆ 4-5 ಕಡೆ ಅಣು ವಿದ್ಯುತ್ ಸ್ಥಾವರಗಳು ಆರಂಭವಾಗ್ತವೆ ಅನ್ನುವಂಥ ಗುಮ್ಮ ಆಗಾಗ್ಗೆ ಕೇಳಿಬರ್ತದೆ. ಕಳೆದ 2 ವರ್ಷಗಳಿಂದ ಕೊಪ್ಪಳ ತಾಲೂಕಿನ ಅರಶಿಣಕೇರಿ ಆಗಿರ್ಬೋದು ಮತ್ತು ಎಡಹಳ್ಳಿ ಅಂದರೆ ಗಂಗಾವತಿ ತಾಲೂಕಿನ ಎಡಹಳ್ಳಿಯಲ್ಲಿ ಅಣು ಸ್ಥಾವರಕ್ಕಾಗಿ ಸರ್ವೆ ನಡೆದಿದೆ ಮತ್ತು ರಾಯಚೂರು, ಬಿಜಾಪುರ ಜಿಲ್ಲೆಗಳಲ್ಲಿ ನಡೆದಿದೆ ಅನ್ನೋಂಥ ಒತ್ತು. ಆ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಅರಸಿನಕೇರಿ ಮತ್ತು ಎಡಹಳ್ಳಿ ಭಾಗದ ಗಂಗಾವತಿ ತಾಲೂಕಿನ ಭಾಗದ ತೀವ್ರ ವಿರೋಧಿಸಿದರು ಮತ್ತು ವ್ಯಾಪಕ ವಿರೋಧ ಆದ ಹಿನ್ನೆಲೆಯಲ್ಲಿ ಆ ಪ್ರಸ್ತಾವನೆಯನ್ನು ಸದ್ಯಕ್ಕೆ ಅಲ್ಲಿ ಕೈಬಿಟ್ಟಿತ್ತು. ಆದರೆ ಮತ್ತೆ ಈಗ ವರದಿ ಬಂದಿರೋ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಇಲ್ಲಿಯ ಬನ್ನಿಕುಂಟಿ ಅನ್ನುವಂಥ ಬೇಚರಾಗಿ ಗ್ರಾಮ ಅಂದರೆ ಜನವಸತಿ ಇಲ್ಲದ ಪ್ರದೇಶವನ್ನು ಗುರುತಿಸಿದ್ದು ಅಲ್ಲಿ ಅಣುಸ್ಥಾವರ ಆರಂಭವಾಗುತ್ತೆ ಅನ್ನುವಂಥ ಗುಮ್ಮ ಅಥವಾ ಒಂದು ವರದಿಗಳು ಬಂದಿವೆ. ಆ ವರದಿಗೆ ಈಗ ಮತ್ತೆ ತೀವ್ರ ವಿರೋಧ ಆಗಿದೆ. ಯಾಕೆ ವಿರೋಧ ಆಗಿದೆ ಅಂತೇಳಿದರೆ, ಬನ್ನಿಕುಂಟಿ ಅನ್ನುವಂಥ ಜನವಸತಿ ಇಲ್ಲದ ಪ್ರದೇಶದಲ್ಲಿ ಎಡಹಳ್ಳಿ ಆಗಿರ್ಬೋದು, ಹಿರೇಬೆಣಕಲ್ ಆಗಿರ್ಬೋದು ಮತ್ತು ಒಂದಿಷ್ಟು ಜನವಸತಿ ಪ್ರದೇಶಗಳು ಒಂದು ಕಡೆ ಆಗಿದ್ದರೆ, ಇಲ್ಲಿ 3000 ವರ್ಷಗಳ ಹಿಂದೆ ಮಾನವನ ನೆಲೆ ಹೊಂದಿರುವಂಥ ಮೌರ್ಯರ ಚಂದ್ರಗುಪ್ತ ಮೌರ್ಯರ ಕಾಲದಲ್ಲಿರುವಂಥ ಸುಮಾರು 3000 ವರ್ಷಗಳ ಹಿಂದಿನ ಶಿಲಾಗೋರೆಗಳಿವೆ. ಅವು ಸಾವಿರಾರು ಇರುವಂಥ ಗೋರೆಗಳು ಒಂದು ಕಡೆ ಆಗಿದ್ದರೆ, ಇಲ್ಲಿ ವ್ಯಾಪಕವಾಗಿ ಗುಹಾಚಿತ್ರಗಳಿವೆ ಮತ್ತು ಇದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲು ರಾಜ್ಯ ಸರ್ಕಾರ ಈಗಾಗಲೇ ಸಿದ್ಧತೆ ನಡೆದಿದೆ ಮತ್ತು ಅಚ್ಚರಿಗಳೆಲ್ಲ ಒಂದಾಗಿರುವಂಥ ಈ ಪ್ರದೇಶ ಅಭಿವೃದ್ಧಿಗೆ ಒಂದು ಕಡೆ ಆಗಿದ್ದರೆ, ಈಗ ಅದೇ ಪ್ರದೇಶದಲ್ಲಿ ಅಣುಸ್ಥಾವರ ಬಂದರೆ ಇಲ್ಲಿ ಜನರ ಮೇಲೆ ದುಷ್ಪರಿಣಾಮ ಬರುತ್ತೆ, ಜೊತೆಗೆ ಈ ಪ್ರವಾಸೋದ್ಯಮಕ್ಕೂ ಹೊಡೆತ ಬಿಡುತ್ತೆ ಮತ್ತು ಈ ಮೊರೇರ್ ತಟ್ಟೆಗಳಿಗೂ ಮತ್ತು ಇಲ್ಲಿರುವಂಥ ಗುಹಾಚಿತ್ರಗಳಿಗೂ ಸಹ ಹಾನಿಯಾಗತ್ತೆ ಅನ್ನುವಂಥ ಒತ್ತಡ ಇದೆ. ಒಂದು ವೇಳೆ ಈ ಪ್ರಸ್ತಾವನೆ ಏನಿದೆ, ಈ ಪ್ರಸ್ತಾವನೆ ಮುಂದುವರೆದರೆ ಅದಕ್ಕೆ ನಮ್ಮ ಮತ್ತೆ ವಿರೋಧ ಇದೆ, ಮತ್ತೆ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಮಾಜಿ MLC ಆಗಿರುವಂಥ HR ಶ್ರೀನಾಥ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಹೆಜ್ಜೆ ಕೊಡ್ತಾ ಇದ್ದೀವಿ. ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಭಾಳ ಹೋರಾಟವನ್ನು ಮಾಡಬೇಕಾಗ್ತದೆ. ಅದರಿಂದ ತಾವು ದಯವಿಟ್ಟು ಇದನ್ನು ಹಿಂದೆ ತಗೊಂಡು ಬೇರೆ ಜಿಲ್ಲೆಗಿಂತ ಬೇರೆ ರಾಜ್ಯಕ್ಕೆ ನೀವು ತಗೊಂಡೋದ್ರೆ ಇನ್ನು ಒಳ್ಳೇದಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಈ ಕುರಿತು ಕೊಪ್ಪಳ ಜಿಲ್ಲಾಧಿಕಾರಿಗಳನ್ನು ಕೇಳಿದರೆ ಅವರು ಹೇಳೋದು, ಈ ಹಿಂದೆ ಈ ಪ್ರಸ್ತಾವನೆಗೆ ನಾವು ಜನರ ವಿರೋಧವಿದೆ ಅನ್ನುವಂಥ ವರದಿ ನೀಡಿದ್ದು, ಹಾಗಾಗಿ ಇಲ್ಲಿ ಬಂದಿಲ್ಲ. ಮತ್ತು ಈಗ ಹೊಸ ಪ್ರದೇಶದ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಗಮನಕ್ಕೆ ಬಂದಿಲ್ಲ. ಆದರೆ ಆ ಥರ ಗಮನಕ್ಕೆ ಬಂದಾಗ ಬಂದರೆ ಇಲ್ಲಿ ಜನರ ಅಭಿಪ್ರಾಯ ಸೇರಿಕೊಂಡು ಅದನ್ನು ಸರ್ಕಾರ ಮಟ್ಟಕ್ಕೆ ತಲುಪಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಸುಮಾರು 10 ತಿಂಗಳಿಂದ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಆ ರೀತಿ ಯಾವುದೇ ಪ್ರಸ್ತಾವನೆಯನ್ನು ನಾನು ಸರ್ಕಾರಕ್ಕೆ ಕೊಟ್ಟಿಲ್ಲ. ಹಿಂದೆ ಇದ್ರ ಬಗ್ಗೆ ವಿಡಿಯೋ ಸಂವಾದ ಆದಾಗ ಲೋಕಲ್ಲಿ ಇದಕ್ಕೆ ವಿರೋಧ ಇದೆ ಅಂತಕ್ಕಂಥದ್ದನ್ನು ನಾನು ಗಮನಕ್ಕೆ ತಂದಿದ್ದೀನಿ. ಈ ಥರ ಗೊತ್ತಿಲ್ಲ ರೀ ನನಗೆ, ನಾವಂತೂ ಯಾವುದೂ ಪ್ರಸ್ತಾವನೆ ಕೊಟ್ಟಿಲ್ಲ. ಆಮೇಲೆ ಇದ್ರ ಬಗ್ಗೆ ವಿಡಿಯೋ ಸಂವಾದ ಆದಾಗ ಸ್ಥಳೀಯವಾಗಿ ಇದಕ್ಕೆ ವಿರೋಧ ಇದೆ ಅನ್ನೋದನ್ನು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೆ. ಈಗ ಸರ್ಕಾರದ ಮಟ್ಟದೊಳಗೆ ಆ ಥರ ಚಿಂತನೆ ಏನಾದರೂ ನಡೆದಿದೆ ಅಂದರೆ ಸರ್ ಇಲ್ಲಿ ಅನುಸ್ಥಾನ ಸ್ಟಾರ್ಟ್ ಮಾಡಬೇಕು? ನನ್ನ ಗಮನಕ್ಕಂತೂ ಇಲ್ಲ. ನಾನಂತೂ ಯಾವುದೂ ಆ ರೀತಿ ಪ್ರಸ್ತಾವನೆ ಕೊಟ್ಟಿಲ್ಲ. ಮತ್ತು ಹಿಂದೆ ಒಂದು ವಿಡಿಯೋ ಸಂವಾದ ಆದಾಗ ಸುಮಾರು 4 ತಿಂಗಳ ಹಿಂದೆ ಈ ರೀತಿ ಸ್ಥಳೀಯವಾಗಿ ವಿರೋಧ ಇದೆ ಅನ್ನತಕ್ಕಂಥದ್ದನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ನಾನು ತಪ್ಪಿದ್ದೆ. ಒಟ್ಟಾರೆ ಹೇಳೋದಾದರೆ ಅಣುಸ್ಥಾವರ ಮನುಷ್ಯನ ಮೇಲೆ ಅಥವಾ ಮನುಷ್ಯ ಅನ್ನೋದಕ್ಕಿಂತ ಇಡೀ ಜೀವ ಕೋಟಿಗಳ ಮೇಲೆ ದುಷ್ಪರಿಣಾಮ ಬೀರುವ ಈ ಅಣುಸ್ಥಾವರ ಬೇಡವೇ ಬೇಡ ಅನ್ನುವಂಥ ಒತ್ತಾಯ ಇದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಪರ್ಯಾಯ ಈ ಭಾಗವನ್ನು ಬಿಡ್ತು ಹೋಗ್ತಾರೆ ಅಥವಾ ಎಲ್ಲಾದರೂ ಈ ಕೊಪ್ಪಳ ಜಿಲ್ಲೆಗೆ ಬೇಡ ಅನ್ನುವಂಥ ಒತ್ತಾಯ ಇದೆ. ಅದಕ್ಕೆ ಜನರ ಧ್ವನಿಗೆ ಸರ್ಕಾರ ಸ್ಪಂದಿಸುತ್ತಾ ಅಥವಾ ಈಗಿರುವಂಥ ಪ್ರಸ್ತಾವನೆ ಕೇವಲ ಪ್ರಸ್ತಾವನೆನ ಅಥವಾ ಅದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನುವಂಥ ಆತಂಕ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರವೇ ಸ್ಪಷ್ಟಪಡಿಸಬೇಕಾಗಿದೆ. ಶರಣಪ್ಪ ಚಲಪೂರ್, ನ್ಯೂಸ್18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.